ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು KSET 2025 ಪೇಪರ್ 1 ನಲ್ಲಿ ಮೊದಲನೇ ಯೂನಿಟ್ ಆದ ಟೀಚಿಂಗ್ ಆಪ್ಟಿಟ್ಯೂಡ್ ಕುರಿತು 50 MCQ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋದಲ್ಲಿ ನಾವು ಕೇವಲ ಪ್ರಶ್ನೆ ಮತ್ತು ಉತ್ತರವನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ, ಎಕ್ಸ್ಪ್ಲನೇಷನ್ ಅನ್ನು ನೀಡ್ತಲ್ಲ. ಸೊ ಈ ಒಂದು ಕೊನೆಯ ಟೈಮಲ್ಲಿ ನೀವು ಹೆಚ್ಚಿನ MCQ ಸಾಲ್ವ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು KSET 2025ಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ, ಸೊ ಇನ್ನು ಉಳಿದ ಒಂದು 10 ದಿನದಲ್ಲಿ ನೀವು ರಿವಿಷನ್ ಮೇಲೆ ಜಾಸ್ತಿ ಫೋಕಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಈ ಸಮಯದಲ್ಲಿ ಹೆಚ್ಚಿನ MCQ ನೀವು ಸಾಲ್ವ್ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೆಯದಾಗುತ್ತೆ. ಸೊ ಹೀಗಾಗಿ ನಾವು ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಥಿಯರಿ ಲೆಕ್ಚರ್ಸ್ ಅನ್ನ ಕೊಡ್ತಾ ಇದೀವಿ, MCQ ಲೆಕ್ಚರ್ಸ್ ಅನ್ನ ಕೊಡ್ತಾ ಇದೀವಿ, 40 ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದೀವಿ, ನೋಟ್ಸ್ ಅನ್ನ ಕೊಡ್ತಾ ಇದೀವಿ, 5000 ಪ್ಲಸ್ MCQ PDF ಅನ್ನ ಕೊಡ್ತಾ ಇದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ 2100 ನಲ್ಲಿ ಇರುತ್ತೆ. ಸೊ ಇವಾಗ ನೀವು ಜಾಯ್ನ್ ಆದ್ರೆ 1500 ನಲ್ಲಿ ಈ ಒಂದು ಕೋರ್ಸ್ ನಿಮಗೆ ದೊರೀತಾ ಇದೆ. ಸೊ ಇದಕ್ಕಾಗಿ ನೀವು ಹೆಚ್ಚಿನ ಪ್ರಿಪರೇಷನ್ ಅನ್ನ ಮಾಡಿಕೊಂಡು ರಿವಿಷನ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ಒಂದು ಕಂಪ್ಲೀಟ್ ಮಟೀರಿಯಲ್ ನೀವು 10 ದಿನದಲ್ಲಿ ರಿವಿಷನ್ ಮಾಡ್ಕೊಳ್ಬಹುದು. ಸೊ ಜಾಯ್ನ್ ಆಗೋ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗ್ಬಹುದು, ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿ. ನಂತರ ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ ನಲ್ಲಿ KSET ಪೇಪರ್ 1 ಅಂತ ಸರ್ಚ್ ಮಾಡಿದ್ದೆ, ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ಅವೈಲೇಬಲ್ ಆಗ್ತಾ ಇದೆ. ಸೊ ನಂತರ ಈ ಒಂದು ಆಪ್ ನಿಂದ ನೀವು ಜಾಯಿನ್ ಕೂಡ ಆಗ್ಬಹುದು. ಸೊ ಅದೇ ರೀತಿಯಾಗಿ ಪೇಪರ್ 2 ಗಾಗಿ ನೋಟ್ಸ್ ಅಂಡ್ MCQ ಸೆಟ್ ಅನ್ನ ಕೂಡ ಕೊಡ್ತಾ ಇದೀವಿ. ಈ ಕೆಳಗಿನ ಎಲ್ಲಾ ವಿಷಯಗಳ ಮೇಲೆ ಪೇಪರ್ 2 ಗಾಗಿ ನೋಟ್ಸ್ ಅಂಡ್ MCQ ಸೆಟ್ ಕೂಡ ಅವೈಲೇಬಲ್ ಇದೆ. ಸೊ ಜಾಯಿನ್ ಆಗಲು ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯಿನ್ ಆಗಬಹುದು. ಸೊ ಹಾಗೆ ಹೆಚ್ಚಿನ ಮಾಹಿತಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯಿನ್ ಆಗಿ. ಸೊ ನೌ ಲೆಟ್ ಅಸ್ ಮೂವ್ ಟು ದಿ ಕ್ವೆಶ್ಚನ್ಸ್. ಸೊ ಹಿಯರ್ ಫಸ್ಟ್ ಕ್ವೆಶ್ಚನ್ is which among the following best describes emotional intelligence as a learner characteristics? ಸೊ ಈ ಕೆಳಗಿನವುಗಳಲ್ಲಿ ಯಾವುದು ಭಾವನಾತ್ಮಕ ಬುದ್ಧಿವಂತಿಕೆಯನ್ನು ಕಲಿಯುವವರ ಲಕ್ಷಣವೆಂದು ಉತ್ತಮವಾಗಿ ವಿವರಿಸುತ್ತದೆ? ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, A, C and E only. So recognize their own and others people's emotions, then use emotional information to guide thinking and behavior, then adjust emotions to adapt to environment. So option A, C and E are correct here. ಸೊ ಇಲ್ಲಿ ಯಾವುದು ಭಾವನಾತ್ಮಕ ಬುದ್ಧಿವಂತಿಕೆಯನ್ನ ಕಲಿಯುವರ ಲಕ್ಷಣವೆಂದು ಉತ್ತಮವಾಗಿ ವಿವರಿಸುತ್ತದೆ? ಆಪ್ಷನ್ ಎ, ಅವರ ಸ್ವಂತ ಮತ್ತು ಇತರ ಭಾವನೆಗಳನ್ನ ಗುರುತಿಸುವುದು, ಮತ್ತೆ ಚಿಂತನೆ ಮತ್ತು ನಡವಳಿಕೆಯನ್ನ ಮಾರ್ಗದರ್ಶನ ಮಾಡಲು ಭಾವನಾತ್ಮಕ ಮಾಹಿತಿಯನ್ನ ಬಳಸುವುದು, ಮತ್ತೆ ಪರಿಸರಗಳಿಗೆ ಹೊಂದಿಕೊಳ್ಳಲು ಭಾವನೆಗಳನ್ನ ಹೊಂದಿಸುವುದು. Question number 2, which among the following can best used as asynchronous teaching aid? Skype, blog, Facebook post, ಆನ್ಲೈನ್ ಚಾಟ್, ಇಮೇಲ್, ಗೂಗಲ್ ಹ್ಯಾಂಗ್ಔಟ್. ಸೊ ಈ ಕೆಳಗಿನಲ್ಲಿ ಯಾವುದನ್ನ ಅಸಮಕಾಲಿಕ ಅಂದ್ರೆ ಅಸಿಂಕ್ರನಸ್ ಬೋಧನಾ ಸಹಾಯಕವಾಗಿ ಉತ್ತಮವಾಗಿ ಬಳಸಬಹುದು? ಆಪ್ಷನ್ ಡಿ, ಬಿ, ಸಿ ಅಂಡ್ ಇ. ಬ್ಲಾಗ್ ಆಗಿರ್ಬೋದು, ಫೇಸ್ಬುಕ್ ಪೋಸ್ಟ್ ಆಗಿರ್ಬೋದು, ಮತ್ತೆ ಇಮೇಲ್ ಆಗಿರ್ಬೋದು. ಸೊ ಇಲ್ಲಿ ಬ್ಲಾಗ್, ಫೇಸ್ಬುಕ್ ಪೋಸ್ಟ್ ಮತ್ತೆ ಇಮೇಲ್ ಇವು ಏನಾಗಿವೆ? ಅಸಿಂಕ್ರನಸ್ ಟೀಚಿಂಗ್ ಏಡ್ ಆಗಿವೆ. Question number 3, the goal of formative assessment is to: option A, promote student to next level, option B, monitor student learning to provide ongoing feedback, option C, compare student learning against standard or benchmark, option D, form a group of students on the basis of their learning. ರಚನಾತ್ಮಕ ಮೌಲ್ಯಮಾಪನದ ಗುರಿ: ವಿದ್ಯಾರ್ಥಿಯನ್ನ ಮುಂದಿನ ಹಂತಕ್ಕೆ ಬಡ್ತಿ ನೀಡುವುದು, ನಿರಂತರ ಪ್ರಕ್ರಿಯೆಯನ್ನು ಒದಗಿಸಲು ವಿದ್ಯಾರ್ಥಿಗಳ ಕಲಿಕೆಯನ್ನು ಮೇಲ್ವಿಚಾರಣೆ ಮಾಡುವುದು, ವಿದ್ಯಾರ್ಥಿಗಳ ಕಲಿಕೆಯನ್ನು ಮಾನದಂಡ ಅಥವಾ ಮಾನದಂಡದೊಂದಿಗೆ ಹೋಲಿಸುವುದು, ಅವರ ಕಲಿಕೆಯ ಆಧಾರದ ಮೇಲೆ ವಿದ್ಯಾರ್ಥಿಗಳ ಗುಂಪನ್ನ ರಚಿಸುವುದು. ಸೊ ಈ ಒಂದು ಫಾರ್ಮೇಟಿವ್ ಅಸೆಸ್ಮೆಂಟ್ ನ ಮುಖ್ಯ ಗುರಿ ಬಂದ್ಬಿಟ್ಟು ಆಪ್ಷನ್ ಬಿ ಆಗುತ್ತೆ, ನಿರಂತರ ಪ್ರತಿಕ್ರಿಯೆಯನ್ನು ಒದಗಿಸಲು ವಿದ್ಯಾರ್ಥಿಗಳ ಕಲಿಕೆಯನ್ನ ಮೇಲ್ವಿಚಾರಣೆ ಮಾಡುವುದು. ಸೊ ದ ಗೋಲ್ ಆಫ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಇಸ್ ಟು ಮಾನಿಟರ್ ದ ಸ್ಟೂಡೆಂಟ್ ಲರ್ನಿಂಗ್ ಟು ಪ್ರೊವೈಡ್ ಆನ್ ಗೋಯಿಂಗ್ ಫೀಡ್ಬ್ಯಾಕ್. ಸೊ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂದಾಗ ಇದು ವರ್ಷ ಪೂರ್ತಿ ಯಾವುದೇ ಒಂದು ಕೋರ್ಸ್ ನ ಆರಂಭದಿಂದ ಹಿಡಿದು ಕಂಪ್ಲೀಟ್ ಆಗುವ ತನಕನೂ ಕೂಡ ಈ ಒಂದು ಅಸೆಸ್ಮೆಂಟ್ ಪ್ರಕ್ರಿಯೆ, ವ್ಯಾಲ್ಯೂಯೇಷನ್ ಪ್ರಕ್ರಿಯೆ ನಡೀತಾನೆ ಇರುತ್ತೆ. ಸೊ ಇದಕ್ಕೆ ನಾವೇನಂತೀವಿ? ಫಾರ್ಮೇಟಿವ್ ಅಸೆಸ್ಮೆಂಟ್. ಸೊ ನೆಕ್ಸ್ಟ್ fourth one is, in a school in which there are large number of failures, you may like to develop tests for eliminating those who are likely to have substantial difficulties in meeting the academic goals of teaching. For this, you need to develop tests which should be able to predict the individual's ability or readiness to undertake the study of a school subject successfully. So here, what is the name of such test? Option A, prognostics test, option B, achievement test, option C, attitude test, option D, analytical test. ಸೊ ಹೆಚ್ಚಿನ ಸಂಖ್ಯೆಯ ಅನುತ್ತೀರ್ಣತೆ ಗಳಿಸಿರುವ ಶಾಲೆಯಲ್ಲಿ
ಬೋಧನೆಯ ಶೈಕ್ಷಣಿಕ ಗುರಿಗಳನ್ನು ಪೂರೈಸುವಲ್ಲಿ ಗಣನೀಯ ತೊಂದರೆಗಳನ್ನು ಹೊಂದಿರುವವರನ್ನು ತೆಗೆದುಹಾಕಲು ನೀವು ಪರೀಕ್ಷೆಯನ್ನು ಅಭಿವೃದ್ಧಿಪಡಿಸಲು ಬಯಸಬಹುದು. ಇದಕ್ಕಾಗಿ ನೀವು ಶಾಲಾ ವಿಷಯದ ಅಧ್ಯಯನವನ್ನು ಯಶಸ್ವಿಯಾಗಿ ಕೈಗೊಳ್ಳಲು ವ್ಯಕ್ತಿಯ ಸಾಮರ್ಥ್ಯ ಅಥವಾ ಸಿದ್ಧತೆಯನ್ನು ಊಹಿಸಲು ಸಾಧ್ಯವಾಗುವಂತಹ ಪರೀಕ್ಷೆಯನ್ನು ಅಭಿವೃದ್ಧಿಸಬೇಕು. ಅಂತ ಪರೀಕ್ಷೆಗಳ ಹೆಸರೇನು? ಮುನ್ನರಿವು ಪರೀಕ್ಷೆ, ಸಾಧನೆ ಪರೀಕ್ಷೆ, ವರ್ತನೆ ಪರೀಕ್ಷೆ, ವಿಶ್ಲೇಷಣಾತ್ಮಕ ಪರೀಕ್ಷೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಪ್ರೊಗ್ನಾಸ್ಟಿಕ್ಸ್ ಟೆಸ್ಟ್ ಅಂದ್ರೆ ಮುನ್ನರಿವು ಪರೀಕ್ಷೆ ಅಂತ ಹೇಳ್ತೀವಿ. ಕ್ವೆಶ್ಚನ್ ನಂಬರ್ 5, ಇನ್ ಟೀಚಿಂಗ್ ಲರ್ನಿಂಗ್ ಕಂಟೆಕ್ಸ್ಟ್ results of an evaluation are useful to teachers in various ways. Which among the following is most important use for a teacher? Option A, planning instruction and knowing the effectiveness of the teaching strategies used by them. Option B, getting information about students' study interests. Option C, to decide placement of students in other institutions. Option D, analytical test. ಬೋಧನಾ ಕಲಿಕೆಯ ಸಂದರ್ಭದಲ್ಲಿ ಮೌಲ್ಯಮಾಪನ ಫಲಿತಾಂಶಗಳು ಶಿಕ್ಷಕರಿಗೆ ವಿವಿಧ ರೀತಿಯಲ್ಲಿ ಉಪಯುಕ್ತವಾಗಿವೆ. ಈ ಕೆಳಗಿನವುಗಳಲ್ಲಿ ಯಾವುದು ಶಿಕ್ಷಕರಿಗೆ ಅತ್ಯಂತ ಮುಖ್ಯವಾದ ಬಳಕೆಯಾಗಿದೆ? ಆಪ್ಷನ್ ಎ, ಸೂಚನೆಯನ್ನು ಯೋಚಿಸುವುದು ಮತ್ತು ಅವರು ಬಳಸುವ ಬೋಧನಾ ತಂತ್ರಗಳ ಪರಿಣಾಮಕಾರಿತ್ವವನ್ನು ತಿಳಿದುಕೊಳ್ಳುವುದು. ಆಪ್ಷನ್ ಬಿ, ವಿದ್ಯಾರ್ಥಿಗಳ ಅಧ್ಯಯನ ಆಸಕ್ತಿಗಳ ಬಗ್ಗೆ ಮಾಹಿತಿ ಪಡೆಯುವುದು. ಆಪ್ಷನ್ ಸಿ, ಇತರ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳ ಸ್ಥಾನವನ್ನು ನಿರ್ಧರಿಸುವುದು. ಆಪ್ಷನ್ ಡಿ, ವಿಶ್ಲೇಷಣಾತ್ಮಕ ಪರೀಕ್ಷೆಗಳು. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ, ಪ್ಲಾನಿಂಗ್ ಇನ್ಸ್ಟ್ರಕ್ಷನ್ ಅಂಡ್ ನೋವಿಂಗ್ ದ ಎಫೆಕ್ಟಿವ್ನೆಸ್ ಆಫ್ ದ ಟೀಚಿಂಗ್ ಸ್ಟ್ರಾಟಜೀಸ್ ಯೂಸ್ಡ್ ಬೈ ದೆಮ್. ಸೊ ಸೂಚನೆಯನ್ನು ಯೋಜಿಸುವುದು ಮತ್ತು ಅವರು ಬಳಸುವ ಬೋಧನಾ ತಂತ್ರಗಳ ಪರಿಣಾಮಕಾರಿತ್ವವನ್ನು ತಿಳಿದುಕೊಳ್ಳುವುದು. ಸೊ ಇದು ಹೆಚ್ಚು ಶಿಕ್ಷಕರಿಗೆ ಉಪಯುಕ್ತವಾಗಿದೆ. Question number 6, in each of the following arrangements a wider spectrum of ideas and issues may be made possible. Option A, symposium. Option B, research article. Option C, workshop mode. Option D, conference. ಈ ಕೆಳಗಿನ ಯಾವ ವ್ಯವಸ್ಥೆಗಳಲ್ಲಿ ವಿಶಾಲವಾದ ವಿಚಾರಗಳು ಮತ್ತು ಸಮಸ್ಯೆಗಳು ಸಾಧ್ಯವಾಗಬಹುದು? ಆಪ್ಷನ್ ಎ, ವಿಚಾರ ಸಂಕಿರಣ. ಆಪ್ಷನ್ ಬಿ, ಸಂಶೋಧನಾ ಲೇಖನ. ಆಪ್ಷನ್ ಸಿ, ಕಾರ್ಯಾಗಾರ ವಿಧಾನ. ಆಪ್ಷನ್ ಡಿ, ಸಮ್ಮೇಳನ. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ, ರಿಸರ್ಚ್ ಆರ್ಟಿಕಲ್. ಸಂಶೋಧನಾ ವಿಚಾರ, ಸಂಶೋಧನಾ ಲೇಖನ. ವಿಶಾಲದ ವಿಚಾರಗಳು ಮತ್ತು ಸಮಸ್ಯೆಗಳು ಸಾಧ್ಯವಾಗಬಹುದು. ಸೊ ಹಿಯರ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಎ, ನಾಟ್ ಬಿ. ಇಲ್ಲಿ ವಿಚಾರ ಸಂಕಿರಣ ಸರಿ ಉತ್ತರ ಆಗುತ್ತೆ. ಆಪ್ಷನ್ ಎ ಆಗಲ್ಲ, ಬೈ ಮಿಸ್ಟೇಕ್ಲಿ ಬಿ ಅಂತ ಹಾಕಿದ್ದೀನಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. Question number 7, on the basis of summative tests a teacher is interpreting his or her students performance in terms of their wellness lifestyle evident in behavior. This will be called. ಸೊ ಇಲ್ಲಿ ಸಂಕಲನಾತ್ಮಕ ಪರೀಕ್ಷೆಗಳ ಆಧಾರದ ಮೇಲೆ ಒಬ್ಬ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳ ಕಾರ್ಯಕ್ಷಮತೆಯನ್ನು ಅವರ ನಡವಳಿಕೆಯಲ್ಲಿ ಸ್ಪಷ್ಟವಾಗಿ ಕಂಡುಬರುವ ಯೋಗಕ್ಷೇಮ ಜೀವನ ಶೈಲಿಯ ವಿಷಯದಲ್ಲಿ ಅರ್ಥೈಸಿಕೊಳ್ಳುತ್ತಿದ್ದಾರೆ. ಇದನ್ನು ಹೀಗೆ ಕರೆಯಲಾಗುತ್ತದೆ. ಆಪ್ಷನ್ ಎಕ್ಸ್, ಕ್ರೈಟೀರಿಯನ್ ರೆಫರೆನ್ಸ್ ಟೆಸ್ಟ್, ಮಾನದಂಡ ಉಲ್ಲೇಖಿತ ಪರೀಕ್ಷೆ. ಆಪ್ಷನ್ ಬಿ, ಫಾರ್ಮೇಟಿವ್ ಟೆಸ್ಟ್, ರಚನಾತ್ಮಕ ಪರೀಕ್ಷೆ. ಆಪ್ಷನ್ ಸಿ, ಕಂಟಿನ್ಯೂಯಸ್ ಅಂಡ್ ಕಾಂಪ್ರಿಹೆನ್ಸಿವ್ ವ್ಯಾಲ್ಯೂಯೇಷನ್, ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ. ಆಪ್ಷನ್ ಡಿ, ನಾರ್ಮ್ ರೆಫರೆನ್ಸ್ ಟೆಸ್ಟ್, ರೂಢಿ ಉಲ್ಲೇಖಿತ ಪರೀಕ್ಷೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಕ್ರೈಟೀರಿಯನ್ ರೆಫರೆನ್ಸ್ ಟೆಸ್ಟ್ ಅಂದ್ರೆ ಮಾನದಂಡ ಉಲ್ಲೇಖಿತ ಪರೀಕ್ಷೆ. ಕ್ವೆಶ್ಚನ್ ನಂಬರ್ 8, ವಿಚ್ ಆಫ್ ದ ಫಾಲೋವಿಂಗ್ ರಿಸರ್ಚ್ ಟೈಪ್ಸ್ ಫೋಕಸಸ್ ಆನ್ ameliorating the prevailing situations? ಕೆಳಗಿನ ಯಾವ ಸಂಶೋಧನಾ ಪ್ರಕಾರಗಳು ಚಾಲ್ತಿಯಲ್ಲಿರುವ ಪರಿಸ್ಥಿತಿಗಳನ್ನು ಸುಧಾರಿಸುವತ್ತ ಗಮನಿಸುತ್ತದೆ? ಆಪ್ಷನ್ ಎ, ಎಕ್ಸ್ಪೆರಿಮೆಂಟಲ್ ರಿಸರ್ಚ್. ಆಪ್ಷನ್ ಬಿ, ಫಂಡಮೆಂಟಲ್ ರಿಸರ್ಚ್. ಆಪ್ಷನ್ ಸಿ, ಅಪ್ಲೈಡ್ ರಿಸರ್ಚ್. ಆಪ್ಷನ್ ಡಿ, ಆಕ್ಷನ್ ರಿಸರ್ಚ್. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಆಕ್ಷನ್ ರಿಸರ್ಚ್. ಕ್ರಿಯಾಶೀಲ ಸಂಶೋಧನೆಯಲ್ಲಿ ಸರಿಯಾಗಿದೆ. Question number 9, from the list given below identify the learner characteristics which could facilitate teaching learning system to become effective. Choose the correct code. ಸೊ ಇಲ್ಲಿ ಕೆಳಗೆ ನೀಡಲಾದ ಪಟ್ಟಿಯಿಂದ ಬೋಧನಾ ಕಲಿಕಾ ವ್ಯವಸ್ಥೆಯು ಪರಿಣಾಮಕಾರಿಯಾಗಲು ಅನುಕೂಲವಾದ ಕಲಿಕಾ ಗುಣಲಕ್ಷಣಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಸೊ ಲೆಟ್ ಅಸ್ ಮೂವ್ ಟು ದಿ ಆನ್ಸರ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಎ, ಸಿ ಅಂಡ್ ಡಿ. prior experience of the teacher, then aptitude of the learner, and the learner stage of development. So here family linkage of learners is not needed. Then learners food habits, learners religions not needed. Okay, so ಇಲ್ಲಿ ಕಲಿಯುವವರ ಹಿಂದಿನ ಅನುಭವದ ಅವಶ್ಯಕತೆ ಇರುತ್ತೆ, ಮತ್ತೆ ಕಲಿಯುವವರ ಯೋಗ್ಯತೆ ಮತ್ತೆ ಕಲಿಯುವವರ ಬೆಳವಣಿಗೆ ಹಂತಗಳು, ಈ ಮೂರು ಕೂಡ ಅವಶ್ಯ ಇರ್ತವೆ. ಅವರ ಕುಟುಂಬ ಆಗಿರ್ಬೋದು, ಅವರ ಒಂದು ಆಹಾರ ಪದ್ಧತಿ ಆಗಿರ್ಬೋದು, ಹವ್ಯಾಸಗಳಾಗಿರ್ಬೋದು, ಧಾರ್ಮಿಕ ಸಂಬಂಧ ಇವು ಅವಶ್ಯಕತೆ ಇರಲ್ಲ.
Question number 10. Which one of the following is a key behavior in effective teaching? Questioning, using students' ideas and contributions, structuring, instructional variety. ಪರಿಣಾಮಕಾರಿ ಬೋಧನೆಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಮುಖ ನಡವಳಿಕೆಯಾಗಿದೆ? ಪ್ರಶ್ನಿಸುವುದು, ವಿದ್ಯಾರ್ಥಿಗಳ ಆಲೋಚನೆಗಳು ಮತ್ತು ಕೊಡುಗೆಯನ್ನು ಬಳಸುವುದು, ಆಪ್ಷನ್ ಸಿ ರಚನೆ, ಆಪ್ಷನ್ ಡಿ ಬೋಧನಾ ವೈವಿಧ್ಯತೆ. Yes, here the correct answer is option D, instructional variety, ಬೋಧನಾ ವೈವಿಧ್ಯತೆ. Question number 11. Which of the following set of statements best represents the nature and objective of teaching and learning? So here the right answer is option C, B, C and E. Teaching is a social act while learning is a personal act. Teaching implies learning whereas learning does not imply teaching. Then teaching is an interaction and is triadic in nature whereas learning is an active engagement in a subject domain. ಈ ಕೆಳಗಿನ ಯಾವ ಹೇಳಿಕೆಗಳು ಬೋಧನೆ ಮತ್ತು ಕಲಿಕೆಯ ಸ್ವರೂಪ ಮತ್ತು ಉದ್ದೇಶವನ್ನು ಉತ್ತಮವಾಗಿ ಪ್ರತಿನಿಧಿಸುತ್ತವೆ? ಸೊ ಅಲ್ಲಿ ಆಪ್ಷನ್ ಸಿ ಸರಿಯಾಗಿದೆ. ಬಿ, ಸಿ ಅಂಡ್ ಇ. ಬಿ ಬಂದ್ಬಿಟ್ಟು ಬೋಧನೆ ಒಂದು ಸಾಮಾಜಿಕ ಕ್ರಿಯೆಯಾಗಿದೆ ಆದರೆ ಕಲಿಕೆ ವೈಯಕ್ತಿಕ ಕ್ರಿಯೆಯಾಗಿದೆ. ಸಿ ಬೋಧನೆ ಕಲಿಕೆಯನ್ನು ಸೂಚಿಸುತ್ತದೆ, ಕಲಿಕೆ ಬೋಧನೆಯನ್ನು ಸೂಚಿಸುವುದಿಲ್ಲ. ಮತ್ತೆ ಇ ಬಂದ್ಬಿಟ್ಟು ಬೋಧನೆಯು ಪರಸ್ಪರ ಕ್ರಿಯೆಯಾಗಿದೆ ಮತ್ತು ಸ್ವಭಾವತಃ ತ್ರಿಕೋನವಾಗಿದೆ ಆದರೆ ಕಲಿಕೆಯು ವಿಷಯ ಕ್ಷೇತ್ರದಲ್ಲಿ ಸಕ್ರಿಯ ತೊಡಗಿಸಿಕೊಳ್ಳುವಿಕೆಯಾಗಿದೆ. Question number 12. The interaction between a teacher and students creates a zone of proximal. Option A distortion, option B difference, option C confusion, option D development. ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವಿನ ಸಂವಹನವು ಸಾಮೀಪ್ಯದ ವಲಯವನ್ನು ಸೃಷ್ಟಿಸುತ್ತದೆ. ವಿರೂಪ, ವ್ಯತ್ಯಾಸ, ಗೊಂದಲ, ಅಭಿವೃದ್ಧಿ. The right answer is option D development, ಅಭಿವೃದ್ಧಿ. Question number 13. In a classroom, the probability of message reception can be enhanced by option A using high decibel audio tools, option B establishing a viewpoint, option C exposing the ignorance of students, option D increasing the information load. ತರಗತಿಯಲ್ಲಿ ಸಂದೇಶ ಸ್ವೀಕಾರದ ಸಂಭವನೀಯತೆಯನ್ನು ಯಾವುದರಿಂದ ಹೆಚ್ಚಿಸಬಹುದು? ಆಪ್ಷನ್ ಎ ಹೆಚ್ಚಿನ ಡೆಸಿಬಲ್ ಆಡಿಯೋ ಪರಿಕರಗಳನ್ನು ಬಳಸುವುದು, ಆಪ್ಷನ್ ಬಿ ದೃಷ್ಟಿಕೋನವನ್ನು ಸ್ಥಾಪಿಸುವುದು, ಆಪ್ಷನ್ ಸಿ ವಿದ್ಯಾರ್ಥಿಗಳ ಅಜ್ಞಾನವನ್ನು ಬಹಿರಂಗಪಡಿಸುವುದು, ಆಪ್ಷನ್ ಡಿ ಮಾಹಿತಿ ಹೊರೆ ಹೆಚ್ಚಿಸುವುದು. Yes, here the correct answer is option B, establishing a viewpoint, ದೃಷ್ಟಿಕೋನವನ್ನು ಸ್ಥಾಪಿಸುವುದು. Question number 14. The spatial audio reproduction is in a classroom can reduce the students' option A interest in technology, option B cognitive load in understanding, option C respect for the teacher, option D motivation for excellence. ತರಗತಿಯಲ್ಲಿ ಪ್ರಾದೇಶಿಕ ಆಡಿಯೋ ಪುನರುತ್ಪಾದನೆಯು ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಕಡಿಮೆ ಮಾಡಬಹುದು. ಆಪ್ಷನ್ ಎ ತಂತ್ರಜ್ಞಾನದಲ್ಲಿನ ಆಸಕ್ತಿ, ಆಪ್ಷನ್ ಬಿ ತಿಳುವಳಿಕೆಯಲ್ಲಿ ಅರಿವಿನ ಹೊರೆ, ಆಪ್ಷನ್ ಸಿ ಶಿಕ್ಷಕರ ಬಗ್ಗೆ ಗೌರವ, ಆಪ್ಷನ್ ಡಿ ಶ್ರೇಷ್ಠತೆಗಾಗಿ ಪ್ರೇರಣೆ. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ ಕಾಗ್ನಿಟಿವ್ ಲೋಡ್ ಇನ್ ಅಂಡರ್ಸ್ಟ್ಯಾಂಡಿಂಗ್, ತಿಳುವಳಿಕೆಯಲ್ಲಿ ಅರಿವಿನ ಹೊರೆ. Question number 15. The purpose of value education is best served by focusing on option A cultural practices prevailing in the society, option B norms of conduct laid down by a social group, option C concern for human values, option D religious and moral practices and instructions. ಮೌಲ್ಯ ಶಿಕ್ಷಣದ ಉದ್ದೇಶವು ಉತ್ತಮವಾಗಿ ಈಡೇರುತ್ತದೆ. ಆಪ್ಷನ್ ಎ ಸಮಾಜದಲ್ಲಿ ಚಾಲ್ತಿಯಲ್ಲಿರುವ ಸಾಂಸ್ಕೃತಿಕ ಆಚರಣೆಗಳು, ಆಪ್ಷನ್ ಬಿ ಸಾಮಾಜಿಕ ಗುಂಪಿನಿಂದ ರೂಪಿಸಲಾದ ನಡವಳಿಕೆಯ ನಿಯಮಗಳು, ಆಪ್ಷನ್ ಸಿ ಮಾನವೀಯ ಮೌಲ್ಯಗಳ ಬಗ್ಗೆ ಕಾಳಜಿ, ಆಪ್ಷನ್ ಡಿ ಧಾರ್ಮಿಕ ಮತ್ತು ನೈತಿಕ ಆಚರಣೆಗಳು ಮತ್ತು ಸೂಚನೆಗಳು. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ ಕನ್ಸರ್ನ್ ಫಾರ್ ಹ್ಯೂಮನ್ ವ್ಯಾಲ್ಯೂಸ್, ಮಾನವೀಯ ಮೌಲ್ಯಗಳ ಬಗ್ಗೆ ಕಾಳಜಿ. ಇದು ಮೌಲ್ಯ ಶಿಕ್ಷಣದ ಮುಖ್ಯ ಉದ್ದೇಶವಾಗಿದೆ. Question number 16. Effectiveness of teaching has to be judged in terms of option A course coverage, option B students interest, option C learning outcomes of students, option D use of teaching aids in the classroom. ಬೋಧನೆಯ ಪರಿಣಾಮಕಾರಿತ್ವವನ್ನು ಈ ಕೆಳಗಿನ ಪರಿಭಾಷೆಯಲ್ಲಿ ನಿರ್ಣಯಿಸಬೇಕು. ಆಪ್ಷನ್ ಎ ಕೋರ್ಸ್ ವ್ಯಾಪ್ತಿ, ಆಪ್ಷನ್ ಬಿ ವಿದ್ಯಾರ್ಥಿಗಳ ಆಸಕ್ತಿ, ಆಪ್ಷನ್ ಸಿ ವಿದ್ಯಾರ್ಥಿಗಳ ಕಲಿಕಾ ಫಲಿತಾಂಶಗಳು, ಆಪ್ಷನ್ ಡಿ ತರಗತಿಯಲ್ಲಿ ಬೋಧನಾ ಸಾಧನಗಳ ಬಳಕೆ. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ ಲರ್ನಿಂಗ್ ಔಟ್ಕಮ್ಸ್ ಆಫ್ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳ ಕಲಿಕಾ ಫಲಿತಾಂಶಗಳು. Question number 17. In which teaching method learners' participation is made optimal and proactive?
Option A discussion method, option B buzz session method, option C brainstorming session, option D project method. ಯಾವ ಬೋಧನಾ ವಿಧಾನದಲ್ಲಿ ಕಲಿಯುವವರ ಭಾಗವಹಿಸುವಿಕೆಯನ್ನು ಸೂಕ್ತ ಮತ್ತು ಪ್ರಭಾವಿಯಾಗಿ ಮಾಡಲಾಗುತ್ತದೆ? ಆಪ್ಷನ್ ಎ ಚರ್ಚಾ ವಿಧಾನ, ಆಪ್ಷನ್ ಬಿ ಬಜ್ ಸೆಷನ್, ಆಪ್ಷನ್ ಸಿ ಮಿದುಳು ದಾಳಿ ಅಧಿವೇಶನ, ಆಪ್ಷನ್ ಡಿ ಯೋಜನಾ ವಿಧಾನ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಪ್ರಾಜೆಕ್ಟ್ ಮೆಥಡ್, ಯೋಜನಾ ವಿಧಾನ. Question number 18. One of the most powerful factors affecting teaching effectiveness is related to. Option A social system of the country. Option B economic status of the society. Option C prevailing political system. Option D educational system. ಬೋಧನಾ ಪರಿಣಾಮಕಾರಿತ್ವದ ಮೇಲೆ ಪರಿಣಾಮ ಬೀರುವ ಅತ್ಯಂತ ಶಕ್ತಿಶಾಲಿ ಅಂಶಗಳಲ್ಲಿ ಒಂದು. ಆಪ್ಷನ್ ಎ ದೇಶದ ಸಾಮಾಜಿಕ ವ್ಯವಸ್ಥೆ, ಆಪ್ಷನ್ ಬಿ ಸಮಾಜದ ಆರ್ಥಿಕ ಸ್ಥಿತಿ, ಆಪ್ಷನ್ ಸಿ ಚಾಲ್ತಿಯಲ್ಲಿರುವ ರಾಜಕೀಯ ವ್ಯವಸ್ಥೆ, ಆಪ್ಷನ್ ಡಿ ಶೈಕ್ಷಣಿಕ ವ್ಯವಸ್ಥೆ. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ ಎಜುಕೇಶನಲ್ ಸಿಸ್ಟಮ್, ಶೈಕ್ಷಣಿಕ ವ್ಯವಸ್ಥೆ. Question number 19. Assertion. Formative evaluation tends to accelerate the pace of learning. Reason is, as against summative evaluation, formative evaluation is highly reliable. The right answer is option A. Both assertion and reason are correct. Reason is the correct explanation of assertion. ಇಲ್ಲಿ ಪ್ರತಿಪಾದನೆ ಏನು ಹೇಳ್ತಾ ಇದೆ ಅಂತಂದ್ರೆ, ರಚನಾತ್ಮಕ ಮೌಲ್ಯಮಾಪನವು ಕಲಿಕೆಯ ವೇಗವನ್ನು ಹೆಚ್ಚಿಸುತ್ತದೆ. ಇದು ಕೂಡ ಸರಿಯಾಗಿದೆ. ಸಂಕಲನಾತ್ಮಕ ಮೌಲ್ಯಮಾಪನಕ್ಕೆ ವಿರುದ್ಧವಾಗಿ ರಚನಾತ್ಮಕ ಮೌಲ್ಯಮಾಪನ ಹೆಚ್ಚು ವಿಶ್ವಾಸಾರ್ಹವಾಗಿದೆ. ಇದು ಕರೆಕ್ಟ್ ಆಗಿದೆ. ಮತ್ತೆ ಇಲ್ಲಿ ವಿವರಣೆ ಕೂಡ ಸರಿಯಾಗಿದೆ. ಹೀಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. Question number 20. Which of the following set of statements represents acceptable propositions in the respect of teaching learning relationships? The correct answer is option B. 1, 2, 3 and 5. When students fail in a test, it is the teacher who fails. Then every teaching must aim at ensure learning. There can be testing without learning taking place. Then fifth one, a teacher teaches but learns also. ಬೋಧನೆ ಕಲಿಕೆಯ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸ್ವೀಕಾರಾರ್ಹ ಪ್ರತಿಪಾದನೆಗಳನ್ನು ಪ್ರತಿನಿಧಿಸುತ್ತದೆ? ಅಂದ್ರೆ ಆಪ್ಷನ್ ಬಿ ಸರಿಯಾಗಿದೆ. 1, 2, 3 ಮತ್ತೆ 5. ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗುವುದು ಶಿಕ್ಷಕರು ಕೂಡ. ದೆನ್ ಪ್ರತಿಯೊಂದು ಬೋಧನೆಯು ಕಲಿಕೆಯನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿರುತ್ತದೆ. ಕಲಿಕೆ ನಡೆಯದೆ ಬೋಧನೆ ಇರಬಹುದು. ಮತ್ತೆ ಒಬ್ಬ ಶಿಕ್ಷಕ ಕಲಿಸುತ್ತಾನೆ ಮತ್ತು ಕಲಿಯುತ್ತಾನೆ ಕೂಡ. Question number 21. Assertion is, learning is a lifelong process. Reason is, learning to be useful must be linked with the life process. The right answer is option A. Assertion and reason both are correct. Reason is the correct explanation of assertion. So ಇಲ್ಲಿ ಪ್ರತಿಪಾದನೆ ಏನು ಹೇಳ್ತಾ ಇದೆ? ಕಲಿಕೆಯು ಜೀವಿತಾವಧಿಯ ಪ್ರಕ್ರಿಯೆಯಾಗಿದೆ. ಸರಿಯಾಗಿದೆ. ಮತ್ತೆ ಉಪಯುಕ್ತವಾಗಲು ಕಲಿಯುವುದು ಜೀವನದ ಪ್ರಕ್ರಿಯೆಗಳೊಂದಿಗೆ ಸಂಬಂಧವನ್ನು ಹೊಂದಿರಬೇಕು. ಇದು ಕೂಡ ಸರಿಯಾಗಿದೆ. ಸೊ ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. assertion, reason ಎರಡೂ ಸರಿಯಾಗಿದೆ. ರೀಸನ್ ಸರಿಯಾದ ವಿವರಣೆ ಕೂಡ ಆಗಿದೆ. Question number 22. The typical feature of an information rich classroom lecture is in the nature of being factual. Option C ಸರಿಯಾಗಿದೆ. ಮಾಹಿತಿ ಭರಿತ ತರಗತಿಯ ಉಪನ್ಯಾಸದ ವಿಶಿಷ್ಟ ಲಕ್ಷಣವೆಂದರೆ ಸ್ವಭಾವತಃ ವಾಸ್ತವಿಕವಾಗಿರುತ್ತದೆ. Question number 23. Internal and external factors that affect message reception by the students in the classroom are referred to as. Option A feedback, option B fragmentation, option C channelization, option D noise. The correct answer is option D noise. ತರಗತಿಯಲ್ಲಿ ವಿದ್ಯಾರ್ಥಿಗಳು ಸಂದೇಶ ಸ್ವೀಕರಿಸುವ ಮೇಲೆ ಪರಿಣಾಮ ಬೀರುವ ಆಂತರಿಕ ಮತ್ತು ಬಾಹ್ಯ ಅಂಶಗಳನ್ನ ಏನಂತ ಕರಿತೀವಿ ಅಂತಂದ್ರೆ ನಾಯ್ಸ್ ಶಬ್ದ. Question number 24. A teacher in a classroom has immediate control over. Option A the self-selected methods of communication and the message. Option B the audience, the noise and the reception. Option C the feedback, the technology and the audience experience. Option D the communication channel, other communicators and external factors. The correct answer is option A. The teacher in the classroom will be having control over self-selected methods of communication and the message. ತರಗತಿಯಲ್ಲಿ ಒಬ್ಬ ಶಿಕ್ಷಕರು ಯಾವುದರ ಮೇಲೆ ನಿಯಂತ್ರಣವನ್ನ ಹೊಂದಿರ್ತಾರೆ ಅಂತಂದ್ರೆ ಸ್ವಯಂ ಆಯ್ದ ಸಂವಹನದ ವಿಧಾನಗಳು ಮತ್ತೆ ಸಂದೇಶ. Question number 25. What do communicated words carry in a classroom situation? Inspiration, controversy and introspection. Option B divergent, criticism and irrationality. Option C insipidity, irrationality and non-acceptance. Option D
power, structure, and tradition. The correct answer is option D, power, structure, and tradition. ತರಗತಿಯ ಸನ್ನಿವೇಶದಲ್ಲಿ ಸಂವಹನ ಮಾಡಲಾದ ಪದಗಳು ಏನೇನ ಒಯ್ಯುತ್ತವೆ ಅಂತಂದ್ರೆ ಆಪ್ಷನ್ ಎ ಸ್ಫೂರ್ತಿ, ವಿವಾದ ಮತ್ತು ಆತ್ಮಾವಲೋಕನ. ಆಪ್ಷನ್ ಬಿ ತಿರುವು, ಟೀಕೆ, ಅಭಾಗಲಬ್ಧತೆ. ಆಪ್ಷನ್ ಸಿ ಜಡತೆ, ಅಭಾಗಲಬ್ಧತೆ ಮತ್ತು ಸ್ವೀಕಾರಾರ್ಹತೆ ಇಲ್ಲದಿರುವಿಕೆ. ಆಪ್ಷನ್ ಡಿ ಶಕ್ತಿ, ರಚನೆ, ಸಂಪ್ರದಾಯ. ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. Question number 26. Has a good classroom communicator. You are supposed to know your option A audience emotions, option B silent cues, option C artful pauses, option D counter arguments. ಉತ್ತಮ ತರಗತಿಯ ಸಂವಹನಕಾರರಾಗಿ ನೀವು ನಿಮ್ಮ ಬಗ್ಗೆ ಏನನ್ನ ತಿಳಿದಿರಬೇಕು? ಆಪ್ಷನ್ ಎ ಪ್ರೇಕ್ಷಕರ ಭಾವನೆಗಳು, ಆಪ್ಷನ್ ಬಿ ಮೌನ ಸೂಚನೆಗಳು, ಆಪ್ಷನ್ ಸಿ ಕುಶಲ ವಿರಾಮಗಳು, ಆಪ್ಷನ್ ಡಿ ಪ್ರತಿವಾದಗಳು. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಆರ್ಟ್ಫುಲ್ ಪಾಸಸ್ ಅಂದ್ರೆ ಕುಶಲ ವಿರಾಮಗಳು. Question number 27. Figure out the components of non-verbal communication in a classroom from the following. Option A facial expression, cultural space, and set seating arrangement. Option B speed of utterance, feel good factor, and abostics. Then C high sound, physical ambience, and teacher learner distance. Option D facial expression, kinesics, and personal space. ತರಗತಿಯಲ್ಲಿ ಮೌಖಿಕ ಅಮೌಖಿಕ ಸಂವಹನದ ಅಂಶಗಳನ್ನ ಗುರುತಿಸಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾನ್ ವರ್ಬಲ್ ಕಮ್ಯುನಿಕೇಶನ್ ಮೀನ್ಸ್ without using words. So the right answer is option D facial expression, kinesics, and personal space. So ಇಲ್ಲಿ ಅಮೌಖಿಕ ಸಂವಹನಕ್ಕೆ ಉದಾಹರಣೆಗಳು ಅಂತಂದ್ರೆ ಮುಖಭಾವ, ಚಲನಶಾಸ್ತ್ರ ಮತ್ತು ವೈಯಕ್ತಿಕ ಸ್ಥಳ. Question number 28. Which of the following set of statements reflects the characteristics of teaching? The correct answer is option B 3, 4, and 6. Teaching is related to learning. Teaching is a task word while learning is achievement word. Then one may teach without learning takes place. So ಇಲ್ಲಿ ಕೆಳಗಿನ ಯಾವ ಹೇಳಿಕೆಗಳು ಬೋಧನೆಯ ಮೂಲ ಗುಣಲಕ್ಷಣಗಳನ್ನ ಪ್ರತಿಬಿಂಬಿಸುತ್ತವೆ? ಸೊ ಇಲ್ಲಿ ಆಪ್ಷನ್ ಬಿ ಸರಿಯಾಗಿದೆ. 3, 4 and 6. ಬೋಧನೆಯು ಕಲಿಕೆಗೆ ಸಂಬಂಧಿಸಿದೆ. ಬೋಧನೆಯು ಕಾರ್ಯ ಪದವಾಗಿದ್ದರೆ ಕಲಿಕೆಯು ಸಾಧನೆಯ ಪದವಾಗಿದೆ. ಕಲಿಕೆ ನಡೆಯದೆ ಒಬ್ಬರು ಕಲಿಸಬಹುದು. Question number 29. Which of the following factors affect teaching? Correct answer is option A 1, 2, 4, 6, 7. So teaching internal locus of control, then learners motivation, then teacher self-efficacy, then teacher skill in managing and monitoring, then teacher's knowledge of the subject including general knowledge. ಈ ಕೆಳಗಿನ ಯಾವ ಅಂಶಗಳು ಬೋಧನೆ ಮೇಲೆ ಪರಿಣಾಮವನ್ನ ಬೀರ್ತವೆ? ಆಪ್ಷನ್ 1 ಸರಿಯಾಗಿದೆ, ಶಿಕ್ಷಕರ ಆಂತರಿಕ ನಿಯಂತ್ರಣದ ಸ್ಥಳ. 2 ಸರಿಯಾಗಿದೆ, ಕಲಿಯುವವರ ಪ್ರೇರಣೆ. ಮತ್ತೆ 4 ಸರಿಯಾಗಿದೆ, ಶಿಕ್ಷಕರ ಸ್ವಯಂ ಪರಿಣಾಮಕಾರಿತ್ವ. ಮತ್ತೆ 6th ಒನ್ ನಿರ್ವಹಣೆ ಮತ್ತು ಮೇಲ್ವಿಚಾರಣೆಯಲ್ಲಿ ಶಿಕ್ಷಕರ ಕೌಶಲ್ಯ. ಮತ್ತೆ ಸಾಮಾನ್ಯ ಜ್ಞಾನ ಸೇರಿದಂತೆ ವಿಷಯದ ಬಗ್ಗೆ ಶಿಕ್ಷಕರ ಜ್ಞಾನ. ಇವೆಲ್ಲವೂ ಕೂಡ ಸರಿಯಾಗಿವೆ. Question number 30. Which combination of methods of teaching is likely to optimize learning? The right answer is option C interactive lecture sessions followed by buzz sessions, brainstorming and projects. ಯಾವ ಬೋಧನಾ ವಿಧಾನಗಳ ಸಂಯೋಜನೆಯು ಕಲಿಕೆಯನ್ನು ಅತ್ಯುತ್ತಮಗೊಳಿಸುತ್ತದೆ ಅಂತಂದ್ರೆ ಆಪ್ಷನ್ ಸಿ ಸಂವಾದಾತ್ಮಕ ಉಪನ್ಯಾಸ ಅವಧಿಗಳ ನಂತರ ಬಜ್ ಅವಧಿಗಳು, ಬುದ್ಧಿಮತ್ತೆ ಮತ್ತು ಯೋಜನೆಗಳು. Question number 31. Assertion is teaching aids have to be considered as effective supplements to instruction. Reason is they keep the students in good humor. Correct answer is option A. Option B. Both assertion and reason are correct, but reason is not correct explanation of assertion. ಪ್ರತಿಪಾದನೆ ಏನು ಹೇಳ್ತಾ ಇದೆ? ಬೋಧನಾ ಸಾಧನಗಳನ್ನು ಬೋಧನೆಗೆ ಪರಿಣಾಮಕಾರಿ ಪೂರಕಗಳೆಂದು ಪರಿಗಣಿಸಬೇಕು. ಕಾರಣ ಅವು ವಿದ್ಯಾರ್ಥಿಗಳನ್ನು ಉತ್ತಮ ಮನಸ್ಥಿತಿಯಲ್ಲಿಡುತ್ತವೆ. ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ. ಅಸರ್ಷನ್ ಮತ್ತು ರೀಸನ್ ಎರಡು ಸರಿಯಾಗಿವೆ, ಆದರೆ ರೀಸನ್ ಸರಿಯಾದ ವಿವರಣೆ ಆಗಿಲ್ಲ. Question number 32. The purpose of formative evaluation is ಇಲ್ಲಿ ರಚನಾತ್ಮಕ ಮೌಲ್ಯಮಾಪನದ ಮುಖ್ಯ ಉದ್ದೇಶ ಏನಾಗಿರುತ್ತೆ? ಆಪ್ಷನ್ ಬಿ ಆಕ್ಸೆಲರೇಟ್ ಸ್ಟೂಡೆಂಟ್ಸ್ ಲರ್ನಿಂಗ್ ಪರ್ಫಾರ್ಮೆನ್ಸ್, ವಿದ್ಯಾರ್ಥಿಗಳ ಕಲಿಕಾ ಕಾರ್ಯಕ್ಷಮತೆಯನ್ನ ವೇಗಗೊಳಿಸುವುದು. Question number 33. Which of the following learner characteristics are likely to influence the effectiveness of teaching aids and evaluation systems to ensure positive results? Option D learners maturity level,
academic performance level and motivational dispositions. ಈ ಕೆಳಗಿನ ಯಾವ ಕಲಿಕಾ ಗುಣಲಕ್ಷಣಗಳು ಸಕಾರಾತ್ಮಕ ಫಲಿತಾಂಶಗಳನ್ನು ಖಚಿತಪಡಿಸಿಕೊಳ್ಳಲು ಬೋಧನಾ ಸಾಧನಗಳು ಮತ್ತು ಮೌಲ್ಯಮಾಪನ ವ್ಯವಸ್ಥೆಗಳ ಪರಿಣಾಮಕಾರಿತ್ವದ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ? ಆಪ್ಷನ್ ಡಿ, ಕಲಿಕಾದಾರರ ಪ್ರಬುದ್ಧತೆಯ ಮಟ್ಟ, ಶೈಕ್ಷಣಿಕ ಕಾರ್ಯಕ್ಷಮತೆಯ ಮಟ್ಟ ಮತ್ತು ಪ್ರೇರಕ ಮನೋಭಾವ. Question number 34. The use of teaching aids is justified on the ground of. Option D, effective engagement of students in learning tasks. ಬೋಧನಾ ಸಾಧನಗಳ ಬಳಕೆಯನ್ನು ಕೆಳಗಿನ ಯಾವುದರ ಆಧಾರದ ಮೇಲೆ ಸಮರ್ಥಿಸಲಾಗುತ್ತೆ ಅಂತಂದ್ರೆ ಕೊಟ್ಟಿರೋ ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ಕಲಿಕೆಯ ಕಾರ್ಯಗಳಲ್ಲಿ ವಿದ್ಯಾರ್ಥಿಗಳ ಪರಿಣಾಮಕಾರಿ ತೊಡಗಿಸಿಕೊಳ್ಳುವಿಕೆ. Question number 35. Has the teacher select the best option to ensure your effective presence in the classroom? Option A, use of peer command. Option B, making aggressive statements. Option C, adoption of well-established posture. Option D, being authoritarian. Yes, the right answer is easily you can judge. Option C, adoption of well-established posture. ಶಿಕ್ಷಕರಾಗಿ ತರಗತಿಯಲ್ಲಿ ನಿಮ್ಮ ಪರಿಣಾಮಕಾರಿ ಉಪಸ್ಥಿತಿಯನ್ನ ಖಚಿತಪಡಿಸಿಕೊಳ್ಳಲು ಉತ್ತಮ ಆಯ್ಕೆ ಯಾವುದು ಅಂತಂದ್ರೆ ಸುಸ್ಥಾಪಿತ ಭಂಗಿಯನ್ನ ಅಳವಡಿಸಿಕೊಳ್ಳುವುದು. Question number 36. Identify the important element a teacher has to take cognizance of while addressing students in a classroom. Option A, avoidance of proximity. Option B, voice modulation. Option C, repetitive pause. Option D, fixed posture. The correct answer is option B, voice modulation. ತರಗತಿಯಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡುವಾಗ ಶಿಕ್ಷಕರು ಗಮನದಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖ ಅಂಶ ಯಾವುದು ಅಂತಂದ್ರೆ ಧ್ವನಿ ಸಮನ್ವಯತೆ. ಆಪ್ಷನ್ ಬಿ ಸರಿಯಾಗಿದೆ. Question number 37. Greater the handicap of the students coming to the educational institutions, greater the demand on. Option A, family. Option B, to society. Option C, teacher. Option D, state. The right answer is option C, teacher. ಶಿಕ್ಷಣ ಸಂಸ್ಥೆಗಳಿಗೆ ಬರುವ ವಿದ್ಯಾರ್ಥಿಗಳ ಅಂಗವೈಕಲ್ಯ ಹೆಚ್ಚಾದಷ್ಟು ಕೆಳಗಿನವರಿಗೆ ಬೇಡಿಕೆ ಹೆಚ್ಚಾಗುತ್ತದೆ. ಯಾರಿಗೆ ಅಂತಂದ್ರೆ ಶಿಕ್ಷಕರಿಗೆ. Question number 38. Which of the following attributes denote great strength of a teacher? The correct answer is option B, A, B, C and D. Setting examples, willingness to put assumptions to the test and acknowledging mistakes. ಕೆಳಗಿನ ಯಾವ ಗುಣಲಕ್ಷಣಗಳು ಶಿಕ್ಷಕರ ಮಹಾನ್ ಸಾಮರ್ಥ್ಯಗಳನ್ನ ಸೂಚಿಸುತ್ತವೆ ಅಂತಂದ್ರೆ ಉದಾಹರಣೆಗಳನ್ನ ಹೊಂದಿಸುವುದು, ಊಹೆಗಳನ್ನ ಪರೀಕ್ಷೆಗೆ ಒಳಪಡಿಸುವುದು, ತಪ್ಪುಗಳನ್ನ ಒಪ್ಪಿಕೊಳ್ಳುವುದು. Question number 39. Which one of the following statements is correct in the context of multiple choice questions? The right answer is option A. They are more objective than true poll questions. ಬಹು ಆಯ್ಕೆಯ ಪ್ರಕಾರದ ಪ್ರಶ್ನೆಗಳ ಸಂದರ್ಭದಲ್ಲಿ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಅವು ನಿಜ ಸುಳ್ಳು ಪ್ರಕಾರದ ಪ್ರಶ್ನೆಗಳಿಗಿಂತ ಹೆಚ್ಚು ವಸ್ತುನಿಷ್ಠವಾಗಿವೆ. Question number 40. What are the required for good teaching? So option A is correct. A, B, C and D. Diagnosis, remedy, direction and feedback. ಉತ್ತಮ ಬೋಧನೆಗೆ ಅವಶ್ಯವಾಗಿ ಬೇಕಾಗಿರುವುದು ಒಂದು ರೋಗ ನಿರ್ಣಯ, ಪರಿಹಾರ, ನಿರ್ದೇಶನ ಮತ್ತೆ ಪ್ರತಿಕ್ರಿಯೆ. Question number 41. Which of the following factors does not impact teaching? Learning through experience, teachers' knowledge, classroom activities that encourage learning, socio-economic background of the students, teachers and students. Option D is the right answer. ಸೊ ಇಲ್ಲಿ ಕೆಳಗಿನ ಯಾವ ಅಂಶಗಳು ಬೋಧನೆಯ ಮೇಲೆ ಪರಿಣಾಮ ಬೀರುವುದಿಲ್ಲ ಅಂತಂದ್ರೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಸಾಮಾಜಿಕ ಆರ್ಥಿಕ ಹಿನ್ನೆಲೆ. Question number 42. Which of the following is the highest level of cognitive ability? So highest level of cognitive ability is evaluation. Option A is correct. ಅತ್ಯುನ್ನತ ಮಟ್ಟದ ಅರಿವಿನ ಸಾಮರ್ಥ್ಯ ಯಾವುದು ಅಂತಂದ್ರೆ ಮೌಲ್ಯಮಾಪನ. Question number 43. Achievement tests are commonly used for the purpose of. Option A is correct. Assessing the amount of learning after teaching. ಸಾಧನಾ ಪರೀಕ್ಷೆಗಳ ಮುಖ್ಯ ಉದ್ದೇಶ ಏನಂತಂದ್ರೆ ಬೋಧನೆಯ ನಂತರ ಕಲಿಕೆಯ ಪ್ರಮಾಣವನ್ನ ನಿರ್ಣಯಿಸುವುದು. Question number 44. A good teacher is one who. Option A, inspires students to learn. Option B, gives useful information. Option C, explain concepts and principles. Option D, gives printed notes to the students. A good teacher is one who is going to inspire the students to learn. ಉತ್ತಮ ಶಿಕ್ಷಕರೆಂದರೆ ವಿದ್ಯಾರ್ಥಿಗಳನ್ನು ಕಲಿಯಲು ಪ್ರೇರೇಪಿಸುವಂತವರು. Question number 45. Which of the following is not a prescribed level of teaching? Memory, understanding level, reflective, differentiation. The right answer is option D, differentiation. ಕೆಳಗಿನವರಲ್ಲಿ ಯಾವುದು ನಿಗದಿತ ಮಟ್ಟದ ಬೋಧನೆ ಅಲ್ಲ ಅಂದ್ರೆ ಆಪ್ಷನ್ ಡಿ ವ್ಯತ್ಯಾಸ. Question number 46. Identify the category of evaluation that assesses the learning progress to provide continuous feedback to the students during instruction. Option C,
ಫಾರ್ಮೇಟಿವ್ ವ್ಯಾಲ್ಯೂಯೇಷನ್ ಬೋಧನೆಯ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ನಿರಂತರ ಪ್ರತಿಕ್ರಿಯೆಯನ್ನು ಒದಗಿಸಲು ಕಲಿಕೆಯ ಪ್ರಗತಿಯನ್ನು ನಿರ್ಣಯಿಸುವ ಮೌಲ್ಯಮಾಪನ ಅಂದರೆ ಅದು ಆಪ್ಷನ್ ಸಿ ರಚನಾತ್ಮಕ ಮೌಲ್ಯಮಾಪನ. ಕ್ವೆಶ್ಚನ್ ನಂಬರ್ 47 effective teaching is a function of ಆಪ್ಷನ್ ಸಿ ಟೀಚರ್ಸ್ ಮೇಕಿಂಗ್ ಸ್ಟೂಡೆಂಟ್ಸ್ ಲರ್ನ್ ಅಂಡ್ ಅಂಡರ್ಸ್ಟ್ಯಾಂಡ್. ಪರಿಣಾಮಕಾರಿ ಬೋಧನೆಯು ಆಪ್ಷನ್ ಸಿ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಕಲಿಯುವಂತೆ ಮತ್ತು ಅರ್ಥ ಮಾಡಿಕೊಳ್ಳುವಂತೆ ಮಾಡುವುದು. Question number 48 the most appropriate meaning of learning is option B modification of behavior. ಕಲಿಕೆಯ ಅತ್ಯಂತ ಸೂಕ್ತವಾದ ಅರ್ಥ ಅಂದರೆ ವಿದ್ಯಾರ್ಥಿಗಳ ನಡವಳಿಕೆಯಲ್ಲಿ ಮಾರ್ಪಾಡು ಮಾಡುವುದು. Question number 49 CITE stands for CIET ಅಂದರೆ ಆಪ್ಷನ್ ಸಿ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಫಾರ್ ಎಜುಕೇಶನ್ ಟೆಕ್ನಾಲಜಿ ಕೇಂದ್ರೀಯ ಶಿಕ್ಷಣ ತಂತ್ರಜ್ಞಾನ ಸಂಸ್ಥೆ. Question number 50 which one of the following is a scale down teaching situation. ಕೆಳಗಿನಲ್ಲಿ ಯಾವುದು ಸ್ಕೇಲ್ ಡೌನ್ ಟೀಚಿಂಗ್ ಸಿಚುವೇಶನ್ ಅಂತ ಕರಿತೀವಿ ಅಂದ್ರೆ ಆಪ್ಷನ್ ಡಿ ಮೈಕ್ರೋ ಟೀಚಿಂಗ್. ಎಸ್ ಇಲ್ಲಿ ಆಪ್ಷನ್ ಎ ಅಲ್ಲ ಆಪ್ಷನ್ ಡಿ ಆಗುತ್ತೆ ಮೈಕ್ರೋ ಟೀಚಿಂಗ್ ಸೂಕ್ಷ್ಮ ಬೋಧನೆ. ಓಕೆ ದಿಸ್ ಈಸ್ ಅಬೌಟ್ ಅವರ್ ಟುಡೇ ಸೆಷನ್. ಸೊ ಯಾರೆಲ್ಲ ವಿದ್ಯಾರ್ಥಿಗಳು KSET 2025ಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ, ಸೊ ನಿಮಗಾಗಿ ರಿವಿಷನ್ ಬ್ಯಾಚ್ನ ಆರಂಭ ಮಾಡಿದ್ದೀವಿ. ಇಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್, MCQ ಲೆಕ್ಚರ್ಸ್, 40 ಮಾಕ್ ಟೆಸ್ಟ್, ನೋಟ್ಸ್, 5000 MCQ PDF ಎಲ್ಲವನ್ನ ಕೂಡ ರಿವೈಸ್ ಮಾಡಲಾಗ್ತಾ ಇದೆ. ಸೊ ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ನೀವು ಜಾಯ್ನ್ ಆಗ್ಬೋದು. ಸೊ ಅದೇ ರೀತಿ ಪೇಪರ್ 2ಗಾಗಿ ನೋಟ್ಸ್ ಅಂಡ್ MCQ ಸೆಟ್ ಅನ್ನು ಕೂಡ ಕೊಡ್ತಾ ಇದೀವಿ ಎಲ್ಲ ವಿಷಯಗಳ ಮೇಲೆ. ಸೊ ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ನೀವು ಜಾಯ್ನ್ ಆಗ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯ್ನ್ ಆಗಿ. ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.